ಹಾಯ್, ನಾನು ಫ್ರಮ್ ಟೆಕ್ ಇನ್ ಕನ್ನಡ. ಮೊನ್ನೆ ಹಿಂಗೆ ಆನ್ಲೈನಲ್ಲಿ ರಿವ್ಯೂಗೋಸ್ಕರ ತುಂಬ ಕಡಿಮೆ ಬೆಲೆಯ ಗ್ಯಾಜೆಟ್ಗಳನ್ನು ಪರ್ಚೇಸ್ ಮಾಡೋಣ ಅಂತ ನಾನು ಗೂಗಲ್ನಲ್ಲಿ ಬ್ರೌಸ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನನಗೆ 2 ಫೇಕ್ ಫ್ರಾಡ್ ವೆಬ್ಸೈಟ್ಗಳು ಸಿಕ್ತು ನನಗೆ. ಸೊ ಆ ಒಂದು ವೆಬ್ಸೈಟ್ ಲಿಂಕ್ ಹೆಂಗಪ್ಪ ಸಿಕ್ತು ಅಂತ ಅಂದರೆ, ಗೂಗಲ್ನವರು ಅವರ ಹೋಮ್ ಪೇಜಲ್ಲಿ ಈ ಒಂದು ಫೇಕ್ ಫ್ರಾಡ್ ವೆಬ್ಸೈಟ್ಗಳನ್ನು ಅಡ್ವರ್ಟೈಸ್ ಮಾಡ್ತಾಯಿದ್ರು. ಹೌದು, ಗೂಗಲ್ನವರೇ ಫ್ರಾಡ್ ವೆಬ್ಸೈಟ್ಗಳನ್ನು, ಫೇಕ್ ಗ್ಯಾಜೆಟ್ಗಳನ್ನು ಮಾರುವಂಥ ವೆಬ್ಸೈಟ್ಗಳನ್ನು ಅಡ್ವರ್ಟೈಸ್ ಮಾಡ್ತಾಯಿದ್ರು. ಸೊ ಹೆಂಗಪ್ಪ ಮಾಡ್ತಾರೆ ಗೂಗಲ್ನವ್ರು ವೆರಿಫೈ ಮಾಡೋದು ಇದನ್ನೆಲ್ಲ ಅಂತ ನೀವು ತುಂಬ ಜನ ಅನ್ಕೋತಿರ್ಬೋದು. ಅದಕ್ಕೆ ಒಂದು ಕಾರಣ ಕೂಡ ಇದೆ, ಆಮೇಲೆ ತಿಳಿಸ್ಕೊಡ್ತೀನಿ. ನಾನು ಚೀಪ್ ಡ್ರೋನ್ಸ್ಗಳನ್ನು ಸರ್ಚ್ ಮಾಡ್ತೀನಿ. ತುಂಬ ಕಡಿಮೆ ಬೆಲೆಯ ಡ್ರೋನ್ಸ್ಗಳು ಯಾವುದೆಲ್ಲ ಇದೆ ಅಂತ ಸರ್ಚ್ ಮಾಡ್ತಿರ್ಬೇಕಾದ್ರೆ ನನಗೆ ಈ 2 ವೆಬ್ಸೈಟ್ಗಳು ಸಿಕ್ತು. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಬಂದುಬಿಟ್ಟು FashionOverlord.com ಅಂತ, ಓವರ್ಲೋಡ್ ಅಲ್ಲ, FashionOverlord.com ಅಂತ. ಮತ್ತು ಇನ್ನೊಂದು ನೋಡ್ತಾ ಇದ್ರೆ ಈ ಒಂದು ವೆಬ್ಸೈಟ್ ಕೂಡ ಸೇಮ್ ಹಂಗೆ ಇರುವಂಥದ್ದು, StitchGain.com ಅಂತ. ಸೊ ಈ 2 ವೆಬ್ಸೈಟ್ಗಳು ಲಿಟ್ರಲಿ ಡೆವಲಪ್ ಮಾಡಿರುವಂಥವ್ರು ಒಬ್ಬನೇ ಜಸ್ಟ್ ಲೋಗೋವನ್ನು ಮಾತ್ರ ಚೇಂಜ್ ಮಾಡೋನೆ. ಜಸ್ಟ್ ಲೋಗೋ ಚೇಂಜ್ ಮಾಡಿ 2 ವೆಬ್ಸೈಟ್ ಮಾಡೋನೆ, 2 ಡಿಫ್ರೆಂಟ್ ಡೊಮೈನು, ಆಯಿತಾ. ಸೊ ಹೆಂಗಪ್ಪ ಗೊತ್ತಾಗುತ್ತೆ ಇದು ಫೇಕ್ ವೆಬ್ಸೈಟ್ ಅಂತ ನೀವು ತುಂಬ ಜನ ಅನ್ಕೋತಿರ್ಬೋದು. ತುಂಬ ಸಿಂಪಲ್ಲು. ಇಲ್ಲಿ ಒಂದು ಡ್ರೋನನ್ನು ಇವನು $199 ಮಾರ್ತವನೆ. ಒಂದು ಡ್ರೋನನ್ನು ವಿತ್ ಕ್ಯಾಮ್ರಾ, 18 MB ವೈಫೈ ಕ್ಯಾಮ್ರಾ ಆ್ಯಂಡ್ ರಿಮೋಟ್ ಕಂಟ್ರೋಲ್ ಅಂತೆ $199 ಸೇಲ್ ಮಾಡ್ತಾನೆ. ತಲೆಕೆಟ್ಟು ಮಾಡ್ತಾನೆ. ಮತ್ತು ಇನ್ನೊಂದು ವೆಬ್ಸೈಟು ಲಿಟ್ರಲಿ ಸೇಮ್ ಡ್ರೋನು, ಏನು ಚೇಂಜ್ ಇಲ್ಲ, ಸೇಮ್ ಡ್ರೋನು, ಸೇಮ್ ಪೇಜ್, ಜಸ್ಟ್ ಲೋಗೋ ಚೇಂಜ್ ಮಾಡೋನೆ. ಬಟ್ ಇನ್ನೊಂದು ವೆಬ್ಸೈಟು. ಸೊ ಇದನ್ನು ಕೂಡ $199 ಮಾರ್ತಾನೆ. ನಾನೇನು ಮಾಡಿದೆ, ನೀವು ಕೂಡ ಈ ರೀತಿ ಮಾಡ್ಬೋದು. ಯಾವುದಾದ್ರೂ ಒಂದು ವೆಬ್ಸೈಟ್ ಫೇಕಾ ಹೆಂಗೆ ತಿಳ್ಕೊಳ್ಳೋದಕ್ಕೆ ಇದೊಂದು ದಾರಿ ಆಗಬಹುದು. ಮೊದಲನೇ ದಾರಿ, ನಿಮ್ಗೆ ಆ ಬೆಲೆ ನೋಡೇ ಗೊತ್ತಾಗಬೇಕು. $199 ಮಾರ್ತವನೆ ಅಂತ ಅಂದರೆ ಪಕ್ಕ ಫ್ರಾಡು ಅಂತ ಆಗಲೇ ಗೊತ್ತಾಗಬೇಕು. ಇನ್ನೂ ಕೆಲವರು ಇರ್ತಾರೆ, ಆಯಿತಾ, ಅಯ್ಯೋ ಅಷ್ಟೊಂದು ಕಡಿಮೆಗೆ ಸಿಗ್ತಾ ಇದೆಯಾ ಅಂತ ಆಸೆಯಿಂದ ಆರ್ಡ್ರ್ ಮಾಡಿಬಿಡ್ತಾರೆ. ತುಂಬ ಜನಕ್ಕೆ ಈ ರೀತಿ ಮೇಲ್ ಮಾಡಿರ್ತಾರಣ್ಣ, ನಾನು ತುಂಬ ಕಡಿಮೆಗೆ ಸಿಗ್ತಾ ಇದೆ ಅಂತ ಒಂದು ಟ್ಯಾಬ್ಲೆಟನ್ನು $1,500 ಆರ್ಡ್ರ್ ಮಾಡಿಬಿಟ್ಟೆ. ಬಟ್ ಅವರು ಯಾರೋ ಈಗ ಕಸ್ಟಮರ್ ಕೇರಿಗೆ ಕಾಲ್ ಮಾಡೋಕ್ಕೂ ಕಾಲು ಹೋಗ್ತಿಲ್ಲ, ಅದು ಹೆಂಗೆ ಇದು ಮಾಡ್ಕೊಳ್ಳೋದು, ಏನು ಕಂಪ್ಲೇಂಟ್ ಮಾಡಿದ್ರೆ ಸಿಗುತ್ತಾ, ತುಂಬ ಈ ರೀತಿ ಮೇಲ್ಗಳು ಬರ್ತಾ ಇರುತ್ತೆ, ಆಯಿತಾ. ನೀವು ಏನು ಮಾಡಿದ್ರು ಕಷ್ಟ ಆ ಟೈಮಲ್ಲಿ. ಸೊ ಏನು ಮಾಡೋಕ್ಕೆ ಸಾಧ್ಯನಲ್ಲ. ಸೊ ಅದರಿಂದ ತುಂಬ ಕೇರ್ಫುಲ್ ಆಗಿರಬೇಕು. ನಾನೇನು ಮಾಡಿದೆ, ಒಂದು ವೆಬ್ಸೈಟ್ ಇದೆ who.is ಅಂತ, WHO.is ಅಂತ. ಈ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಆ ಒಂದು ಡೊಮೈನ್ನ www.com ಅಂತ ಇರುತ್ತಲ್ವ, ಅದನ್ನು ತೆಗೆದ್ಬಿಟ್ಟು ಇಲ್ಲಿಗೆ ಹಾಕಿದರೆ ಆ ಒಂದು ವೆಬ್ಸೈಟ್ ಯಾವಾಗ ಕ್ರಿಯೇಟ್ ಆಗಿದ್ದು, ಯಾವಾಗ ಎಕ್ಸ್ಪೈರ್ ಆಗುತ್ತೆ, ಈ ಕೆಲವೊಂದು ಬೇಸಿಕ್ ಡೀಟೇಲ್ಸನ್ನು ನಿಮಗೆ ತಿಳಿಸ್ಕೊಡುತ್ತೆ. ಸೊ ನಾನು ಈ 2 ವೆಬ್ಸೈಟ್ಗಳ ಲಿಂಕನ್ನು ಈ ಒಂದು who.isಗೆ ಹಾಕಿದಾಗ ಶಾಕಿಂಗ್ ವಿಷಯ ಏನಪ್ಪ ಅಂತ ಅಂದರೆ, 2 ವೆಬ್ಸೈಟ್ಗಳು ಕೂಡ ಒಂದೇ ದಿನ ಕ್ರಿಯೇಟ್ ಆಗಿರುವಂಥದ್ದು, ಅದು ಕೂಡ ಒಂದು ವಾರ ಮುಂಚೆ. ಗಮನಿಸ್ತಾ ಇದ್ದೀರಾ, ಇದೇ ತಿಂಗಳು 10ನೇ ತಾರೀಕು ಈ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡೋರೆ. ಆ ಒಂದು ವೆಬ್ಸೈಟ್ ಡೊಮೈನ್ನ ಪರ್ಚೇಸ್ ಮಾಡಿರುವಂಥದ್ದು ಕೇವಲ ಒಂದು ವಾರ ಮುಂಚೆ. ಆ ಒಂದು ಏನು www. ಸೊ ಏನೋ ಇದೆಯಲ್ಲ, FashionOverlord.com ಅಂತ ಈ ಒಂದು ವೆಬ್ಸೈಟನ್ನು ಲಿಟ್ರಲಿ ಒಂದು ವಾರ ಮುಂಚೆ ಪರ್ಚೇಸ್ ಮಾಡೋರೆ. ಸೊ ಎರಡನ್ನೂ ಕೂಡ ಒಂದೇ ದಿನ ಪರ್ಚೇಸ್ ಮಾಡಿ ಒಂದೇ ದಿನ ಈ ಒಂದು ವೆಬ್ಸೈಟನ್ನು ಲಾಂಚ್ ಮಾಡೋರು. ಯಾರೋ ಒಬ್ಬರೇ ಈ ರೀತಿ ಫ್ರಾಡ್ಗಳನ್ನ ಮಾಡ್ತಾ ಇರ್ತಾರೆ. ಲಿಟ್ರಲಿ ಈ ರೀತಿ ವೆಬ್ಸೈಟ್ಗಳಲ್ಲಿ ಗ್ಯಾಜೆಟ್ಗಳು ತುಂಬ ಕಡಿಮೆ ಸಿಗ್ತವೆ ನಿಮಗೆ. ಸೊ ನಾನು ನಿಮಗೆ ಕೆಲವೊಂದು ಗ್ಯಾಜೆಟ್ಗಳನ್ನು ತೋರಿಸ್ತೀನಿ. ಒಂದು ಯಾವುದೋ ಪ್ರೊಜೆಕ್ಟರ್ ಅಂತೆ $199 ಅಂತೆ. ಸೊ ಯಾವುದೋ ಮಾಪಿಂಗ್ ಬಕೆಟ್ ಅಂತೆ $199. ಸೊ ಬಟ್ಟೆಗಳೆಲ್ಲ ತುಂಬ ಸೀರೆ, ದೊಡ್ಡ ಹೆವಿ ಸೀರೆ, ಫ್ಯಾಷನ್ ಸೀರೆಗಳೆಲ್ಲ ನಿಮಗೆ $199 ಸಿಗ್ತಾವಂತೆ. ಸೊ ಸೂಟ್ ಸೆಟ್ಟು ನೋಡ್ತಾ ಇದ್ದೀರಾ, ಸೂಟ್ ಸೆಟ್ಟೆಲ್ಲ ನೋಡ್ಬೋದು. ಈ ರೀತಿ ಮದುವೆಗೆ ಹಾಕೊಳ್ಳೋ ಹೆವಿ $10,000-15,000 ಬಟ್ಟೆಗಳನ್ನು ನಿಮಗೆ $100-150 ಅಂತ ಹಾಕಿರ್ತಾರೆ. ತುಂಬ ಜನ ಏನು ಇಷ್ಟೊಂದು ಕಡಿಮೆಗೆ ಅಂತ ಆರ್ಡ್ರ್ ಮಾಡ್ತಾರೆ. ಆದರೆ ಆರ್ಡ್ರು ಬರಲ್ಲ, ಏನೂ ಆಗಲ್ಲ, ದುಡ್ಡು ಅವ್ರ ಅಕೌಂಟ್ಗೆ ಹೋಗುತ್ತೆ ಅಷ್ಟೇ. ಸೊ ಈ ಒಂದು ವೆಬ್ಸೈಟಲ್ಲಿ ಅವರ ಫೋನ್ ನಂಬರ್ ಕೂಡ ಇದೆ. ನಾನು ಕಾಲ್ ಮಾಡಿ ಕೂಡ ಟ್ರೈ ಮಾಡಿದೆ, ಆ ಒಂದು ಕಾಲ್ ಹೋಗ್ತಾ ಇಲ್ಲ. ಅದಕ್ಕೆ ಕಾಲ್ ಆಬ್ವಿಯಸ್ಲಿ ಬ್ಲಾಕ್ ಆಗಿರುತ್ತೆ. ಮತ್ತು ಯಾವುದೋ ಇಮೇಲ್ ಐ ಡಿ ಕೂಡ ಕೊಟ್ಟವ್ರೆ, ಸುಮ್ಮನೆ ಇಮೇಲ್ ಐ ಡಿ ಮಾಡ್ತಾರೆ. ಈ ಒಂದು ವೆಬ್ಸೈಟ್ಗಳು ಜಸ್ಟ್ ಟೆಂಪರರಿ ವೆಬ್ಸೈಟ್ಗಳಾಯ್ತಾ. ಸೊ ಏನಪ್ಪ ಆಗುತ್ತೆ ಅಂತ ಅಂದರೆ, ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾರೆ, ಅವರೇ ಡೆವಲಪರ್ ಆಗಿರ್ತಾರೋ ಯಾರಾಗಿರ್ತಾರೋ ಗೊತ್ತಿಲ್ಲ, ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾರೆ. ಈ ರೀತಿ ಗೂಗಲ್ಲಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಆಯಿತಾ. ಹೊಸ ವೆಬ್ಸೈಟ್ ಕ್ರಿಯೇಟ್ ಮಾಡೋದು, ಆ ಒಂದು ಡೊಮೈನನ್ನು, ಆ ಒಂದು ಪೇಜನ್ನು ಗೂಗಲಿಗೆ ಆ್ಯಡ್ಸೆನ್ಸ್ ಕೊಡ್ತಾರೆ. ಗೂಗಲ್ ಅವರು ವೆರಿಫೈ ಮಾಡೋದಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ರೀಸೆಂಟಾಗಿ ಲಾಂಚ್ ಆಗಿರುವಂಥ ವೆಬ್ಸೈಟು, ಅವರೇನು ವೆರಿಫೈ ಮಾಡೋಕ್ಕೋಗಲ್ಲ, ಕ್ರಾಸ್ ವೆರಿಫಿಕೇಷನ್ ಮಾಡೋಕ್ಕೆ ಹೋಗಲ್ಲ. ಫುಲ್ಲಿ ಆಟೋಮೇಟೆಡ್ ಆಗುತ್ತೆ ಗೂಗಲ್ ಆ್ಯಡ್ಸ್ ಎಲ್ಲ. ಸೊ ಏನಪ್ಪ ಆಗುತ್ತೆ, ಅಪ್ರೂವ್ ಮಾಡ್ತಾರೆ. ಸೊ ಆ ಒಂದು ನೀವೇನೋ ಸರ್ಚ್ ಮಾಡ್ತಾ ಇದ್ದೀರಾ, ಡ್ರೋನ್ ಸರ್ಚ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ಒಂದು ವೆಬ್ಸೈಟಲ್ಲಿ ತೋರಿಸುತ್ತೆ ಬರೀ $199 ಅಂತ. ಯಾರೊಬ್ಬ ಇಷ್ಟೊಂದು ಕಡಿಮೆ ಆಗಿದೆ ಅಂದ್ಬಿಟ್ಟು $199 ಕೊಟ್ಬಿಟ್ಟು ಆರ್ಡ್ರ್ ಮಾಡ್ತಾನೆ. ಹೌದು, $199 ಕೆಲವೊಬ್ಬರಿಗೆ ತುಂಬ ಸಣ್ಣ ಅಮೌಂಟ್ ಅಂತ ಅನ್ನಿಸ್ಬೋದು. ಹಂಗೇ
ಒಂದು 50,000 ಜನ, ಒಂದು ಹೆವಿ ಜನಕ್ಕೆ ತೋರಿಸುತ್ತಾ ಆಯ್ತಾ ಆ್ಯಡನ್ನು. ಹಿಂಗೇನೆ ಒಂದು 10,000 ಜನ ಫೂಲ್ ಆಗಿಬಿಟ್ರೆ, ಬಕರೆಗಳಾಗ್ಬಿಟ್ರೆ ಎಷ್ಟು ದುಡ್ಡಾಗುತ್ತೆ ಯೋಚನೆ ಮಾಡ್ಕೊಳ್ಳಿ. 10,000 ಇಂಟು 200 ರೂಪಾಯಿ ಅಂತ ಕೌಂಟ್ ಮಾಡ್ಕೊಳ್ಳಿ ನೀವೇ ಆಯಿತಾ. 10,000 ಇಂಟು 200 ಅಂತ ಕೌಂಟ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅಂತ. ಸೊ ಲಿಟ್ರಲಿ ಅಷ್ಟು ಜನಕ್ಕೆ ಬಕ್ರ ಮಾಡಿಬಿಡ್ತಾರೆ ಅವರು. ಸೊ ಆಮೇಲೆ ಏನಾಗುತ್ತೆ, ಸೊ ರಿಪೋರ್ಟ್ ಮಾಡ್ತಾರೆ ತುಂಬ ಜನ. ಸೊ ಈ ವೆಬ್ಸೈಟು ಈ ರೀತಿ ಫ್ರಾಡ್ ಮಾಡ್ತಿದ್ದಾರೆ ಅಂತ ರಿಪೋರ್ಟ್ ಮಾಡ್ತಾರೆ ಸೈಬರ್ ಪೊಲೀಸ್ಗೆ ಅಲ್ಲಿ ಇಲ್ಲಿ. ಆಮೇಲೆ ಈ ಒಂದು ವೆಬ್ಸೈಟನ್ನು ಡೌನ್ ಮಾಡಿಸ್ತಾರೆ. ಸೊ ಯಾವಾಗ ಅದು ಒಂದು 15-20 ದಿನ, ಒಂದು ತಿಂಗಳಾದಮೇಲೆ ವೆಬ್ಸೈಟ್ ಡೌನ್ ಆಗುತ್ತೆ. ಅಷ್ಟರಲ್ಲಿ ಇವ್ರು ಏನೇನು ಕೆಲಸ ಬೇಕೋ ಇದೆಲ್ಲ ಮಾಡ್ಕೋತಾರೆ. ಸೊ ಒಂದು ತಿಂಗಳು ಟೆಂಪರರಿ ವೆಬ್ಸೈಟ್ಗಳು. ಸೊ ಒಂದು ವಾರ ಮುಂಚೆ ತಗೋ ವೆಬ್ಸೈಟ್ ಡೊಮೈನ್ ತಗೋ, ಒಂದು ತಿಂಗಳಲ್ಲಿ ಬ್ಲಾಕ್, ಮತ್ತೆ ತಗೋ ಇನ್ನೊಂದು ವೆಬ್ಸೈಟು, ಇನ್ನೊಂದು ಡೊಮೈನ್ ತಗೋ, ಮತ್ತೆ ಹಿಂಗೇನೆ ಮಾಡು, ಬಕ್ರಾ ಮಾಡು, ಇದು ಮಾಡು. ಸೊ ಗೂಗಲ್ ಆ್ಯಡ್ಸೆನ್ಸ್ ಅವರಿಗೆ ಗೂಗಲ್ ಆ್ಯಡ್ ಕೊಡು, ಇನ್ಸ್ಟಾಗ್ರಾಮಲ್ಲೂ ಬರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ ಕೊಡು, ಯೂಟ್ಯೂಬಲ್ಲಿ ಆ್ಯಡ್ ಕೊಡು, ಸೊ ಬಕ್ರಾ ಮಾಡು, ವೆಬ್ಸೈಟ್ ಬ್ಲಾಕ್ ಆಗುತ್ತೆ, ಇನ್ನೊಂದು ಕ್ರಿಯೇಟ್ ಮಾಡು. ಸೊ ಇದೇ ರೀತಿ ಕೆಲಸ. ಸೊ ನೀವು ತುಂಬ ಕೇರ್ಫುಲ್ ಆಗಿರಿ. ಯಾವ ವೆಬ್ಸೈಟಲ್ಲಿ ನೀವು ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ. ಎಲ್ಲ ವೆಬ್ಸೈಟ್ಗಳು ಹಿಂಗಿರಲ್ಲ ಆಯಿತಾ. ತುಂಬ ಸರ್ಟಿಫೈಡ್, ನಾವೆಲ್ಲರಿಗೂ ಗೊತ್ತಿರೋ ವೆಬ್ಸೈಟ್ಗಳು. ಸ್ನ್ಯಾಪ್ಡೀಲ್ ಒಂದು ಲೆವೆಲಿಗೆ ಪರವಾಗಿಲ್ಲ, ಅಮೆಝಾನ್, ಫ್ಲಿಪ್ಕಾರ್ಟ್ ತುಂಬ ಟ್ರಸ್ಟ್ ಮಾಡ್ತೀವಿ. ಇನ್ನೂ ಕೆಲವೊಂದು ವೆಬ್ಸೈಟ್ಗಳೆಲ್ಲ ಇದಾವೆ ಆಯಿತಾ, ಒಳ್ಳೊಳ್ಳೆ ಟ್ರಸ್ಟೆಡ್ ವೆಬ್ಸೈಟ್ಗಳೆಲ್ಲ ಇದಾವೆ ಆಯಿತಾ. ಅದರ ರಿವ್ಯೂಗಳು ನೋಡಿ ಆಯಿತಾ. ಯಾವುದೋ ಅನ್ನೋನ್ ಗೊತ್ತಿಲ್ಲದಿರೋದು ಬರೀ 10,000 ಟ್ಯಾಬ್ಲೆಟ್ನ 10 ರೂಪಾಯಿ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನೀವು ಪರ್ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ. ಯಾರು ಕೂಡ ಆ ರೀತಿ ಮಾಡಲ್ಲ, ನಾವು ಸುಮ್ಮನೆ ಬಕ್ರೆ ಆಗ್ತೀವಿ ಅಷ್ಟೇ. ಸೊ ಈ ವಿಷಯ ತುಂಬ ಕೇರ್ಫುಲ್ ಆಗಿರಿ. ಗೂಗಲಲ್ಲಿ ತೋರಿಸುವಂಥ ಪ್ರತಿಯೊಂದು ಪ್ರಾಡಕ್ಟನ್ನು ಕೂಡ ನಂಬೋದಕ್ಕೆ ಹೋಗ್ಬಿಡಿ, ಪ್ರತಿಯೊಂದು ವೆಬ್ಸೈಟನ್ನು ನಂಬೋದಕ್ಕೆ ಹೋಗ್ಬಿಡಿ. ಪಕ್ಕ ಫ್ರಾಡ್. ಕೆಲವೊಬ್ಬರು ತುಂಬ ಇನ್ನೋಸೆಂಟ್ ಇರ್ತಾರೆ, ಗೊತ್ತಾಗಲ್ಲ, ಈ ತುಂಬ ಕಡಿಮೆ ಇದೆ ಅಂದರೆ ತೊಗೊಂಡ್ಬಿಡ್ತಾರೆ ಜನ. ಸೊ ಆ ರೀತಿ ಆಗಿಬಿಡುತ್ತೆ. ಸೊ ಹಿಂಗೆ ಪರ್ಸ್ನಲಿ ನಾನು ನಿಮ್ಗೆ ಹೇಳೋದಂತಂದರೆ ತೊಗೊಳೋದಾರೆ ಒಂದು ಅಮೆಝಾನ್ ತೊಗೊಳ್ಳಿ ಅಥವಾ ಫ್ಲಿಪ್ಕಾರ್ಟ್ ತೊಗೊಳ್ಳಿ, ಅದು ಹೋಗ್ಬಿಟ್ಟು ಆಫ್ಲೈನ್ ಸ್ಟೋರಲ್ಲಿ ನೋಡ್ಬಿಟ್ಟು ಚೆಕ್ ಮಾಡ್ಕೊಂಡು ತೊಗೊಳ್ಳಿ. ಅನ್ನೋದು ಬಿಟ್ಟರೆ ಈ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳನ್ನು ಟ್ರಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಆಯಿತಾ. ಇನ್ನೂ ಸಣ್ಣ ವೆಬ್ಸೈಟ್ಗಳಿದಾವೆ ಆಯಿತಾ, ಅವೆಲ್ಲ ಈಗ ಸಣ್ಣದಾಗಿ ಬೆಳೀತಾ ಇರೋಂಥ ವೆಬ್ಸೈಟ್ಗಳು, ಅವು ಕೂಡ ಟ್ರಸ್ಟೆಡೇ. ಬಟ್ ಸ್ಟಿಲ್ ತುಂಬ ಜನ ಅದನ್ನು ಯಾರು ಅಡ್ವರ್ಟೈಸ್ ಮಾಡಿರಲ್ಲ. ನಾನು ಕೆಲವೊಂದು ವೆಬ್ಸೈಟ್ಗಳಿಂದ ಮಾಡ್ತೀನಿ, ಅಮೆಝಾನ್, ಫ್ಲಿಪ್ಕಾರ್ಟ್ ಅಂತ ಬಿಟ್ಟು ಇನ್ನೂ ಕೆಲವೊಂದು ವೆಬ್ಸೈಟ್ಗಳಿದ್ದಾವೆ. ಸೊ ಅದರ ಲಿಸ್ಟಿಂಗ್ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಆಯಿತಾ. ಅದರಲ್ಲಿ ತುಂಬ ಕಡಿಮೆ ಬೆಲೆ ಇರುತ್ತೆ, ತುಂಬ ಕಡಿಮೆ ಸಿಗ್ತಾ ಇರುತ್ತೆ. ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ಗಿಂತ ತುಂಬ ಕಡಿಮೆಗೆ ಆ ಒಂದು ವೆಬ್ಸೈಟ್ಗಳಲ್ಲಿ ಗ್ಯಾಜೆಟ್ಗಳು ಸಿಗ್ತಾ ಇರ್ತವೆ ಆಯಿತಾ. ಸೊ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೀನಿ ನಾನು. ಸೊ ನಾನು ಕೂಡ ಆ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಿಂದ ಆರ್ಡ್ರ್ ಮಾಡ್ತೀನಿ, ಬಟ್ ಅವು ಟ್ರಸ್ಟೆಡ್, ಈಗ ಸಣ್ಣದಾಗಿ ಬೆಳೀತಿರುವಂಥ ವೆಬ್ಸೈಟ್ಗಳು. ಸೊ ಅದ್ರ ಬಗ್ಗೆ ಸದ್ಯದಲ್ಲೇ ವಿಡಿಯೋ ಮಾಡ್ತೀನಿ. ಸೊ ಈ ಒಂದು ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅನ್ಕೋತಾ ಇದ್ದೆ. ಸೊ ಹುಷಾರಾಗಿರಿ, ಸೊ ಕೇರ್ಫುಲ್ ಆಗಿರಿ. ಒಂದು ಸಣ್ಣ ಅವೇರ್ನೆಸ್ ವಿಡಿಯೋ ಇದಾಗಿರುವಂಥದ್ದು. ನಿಮಗೆ ಈ ಒಂದು ವಿಷಯ ಇನ್ಫಾರ್ಮೇಟಿವ್ ಆಗಿತ್ತು, ಕೆಲವೊಂದು ಹೊಸ ವಿಷಯಗಳು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.